ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಬೆಂಗಳೂರಿನ ಹೆಬ್ಬಗೋಡಿ ಪೊಲೀಸರು ಒಂದು ಭರ್ಜರಿ ಬೇಟೆಯಾಡಿದ್ದಾರೆ. ಬೆಳಗ್ಗೆ ಎಲ್ಲ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿಯೊಬ್ಬ ರಾತ್ರಿ ಆಗ್ತಿದ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿನ ಉಗ್ರರ ಸಂಪರ್ಕಕ್ಕೆ ಹೋಗ್ಬಿಡ್ತಾ ಇದ್ದ. ಅಲ್ಲಿಂದಲೇ ಉಗ್ರರ ವಿಷಯಗಳನ್ನ ತಿಳ್ಕೊತಾ ಇದ್ದ. ಅವನು ಎಷ್ಟು ಕಿರಾತಕ ಅಂದ್ರೆ ಬೆಂಗಳೂರಲ್ಲಿ ಕೂತ್ಕೊಂಡು ಪಾಕಿಸ್ತಾನದ ಸೇನೆ ಮೇಲೆ ದಾಳಿ ಮಾಡೋದಕ್ಕೆ ಯೋಚಿಸ್ತಾ ಇದ್ದ. ಅದಕ್ಕಾಗಿ ಆಫ್ಘನಿಸ್ತಾನಕ್ಕೆ ಹೋಗೋ ತಯಾರಿಗಳನ್ನ ಮಾಡ್ಕೊಂಡಿದ್ದ. ಅಷ್ಟರಲ್ಲಿ ಪೊಲೀಸರು ಅವನನ್ನ ಹಿಡಿದು ಕಂಬಿ ಹಿಂದೆ ಕಳಿಸಿದ್ದಾರೆ. ಅವನ ವಿಚಾರಣೆ ನಡೀತಾ ಇದೆ. ಹಾಗಾದ್ರೆ ಏನಿದು ಬೆಂಗಳೂರಿನಿಂದ ಪಾಕಿಸ್ತಾನಕ್ಕೆ ಕನೆಕ್ಷನ್? ಪಶ್ಚಿಮ ಬಂಗಾಳದ ಯುವಕನಿಗೆ ಪಾಕಿಸ್ತಾನದ ಮೇಲೆ ಅದು ಯಾಕೆ ಸಿಟ್ಟು? ತೀರಾ ಪಾಕ್ ಸೇನೆಯ ವಿರುದ್ಧ ಪ್ರತೀಕಾರನೇ ಆದ್ರೆ ನಮ್ಮ ಸೇನೆ ಜೊತೆಗೋ ಏಜೆನ್ಸಿಗಳ ಜೊತೆಗೋ ಕೈ ಜೋಡಿಸಬಹುದಿತ್ತಲ್ವಾ? ಅದು ಬಿಟ್ಟು ಆಫ್ಘನ್ ಉಗ್ರರ ಸಂಪರ್ಕ ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಸೋಷಿಯಲ್ ಮೀಡಿಯಾ ಅನ್ನೋದು ಹೇಗಾಗಿದೆ ಅಂದ್ರೆ ಅದು ನಮ್ಮ ಕೈ ಬರಳ ತುದಿಗೆ ಇಡೀ ಜಗತ್ತನ್ನೇ ತಂದು ಕೂಡಿಸಿದೆ. ನೀವು ಅಮೆರಿಕಾದಲ್ಲಿರೋರ ಜೊತೆ ಸ್ನೇಹ ಮಾಡಬೇಕಾ, ರಷ್ಯಾದವ್ರ ಜೊತೆ ಚಾಟ್ ಮಾಡಬೇಕಾ, ಯುರೋಪ್ ಆಫ್ರಿಕಾದಲ್ಲಿನ ಸ್ನೇಹಿತರ ಯೋಗಕ್ಷೇಮ ವಿಚಾರಿಸಬೇಕಾ, ಪಾಕಿಸ್ತಾನದಲ್ಲಿನ ಉಗ್ರರ ಜೊತೆ ಕಲ್ಮಾ ಓದಬೇಕಾ, ಎಲ್ಲದಕ್ಕೂ ಕೂಡ ಸೋಷಿಯಲ್ ಮೀಡಿಯಾ ವೇದಿಕೆಯನ್ನ ಕಲ್ಪಿಸಿಕೊಡುತ್ತೆ. ಸೋಷಿಯಲ್ ಮೀಡಿಯಾದಿಂದ ಆಗ್ತಾ ಇರೋ ಅನಾಹುತಗಳು ಹೇಗಿವೆ ಅಂದ್ರೆ, ಅವಳು ಯಾರೋ ಜಾರ್ಖಂಡ್ನವಳು ಬೆಂಗಳೂರಿಗೆ ಬಂದಿದ್ಲು. ಇಲ್ಲಿದ್ಕೊಂಡು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಆಪರೇಷನ್ ಸಿಂಧೂರ್ ನಡೀತಿದ್ದ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ಗೆ ಮೆಸೇಜ್ ಅನ್ನ ಕಳಿಸಿ, ನೀವು ಯುದ್ಧನ ಜೋರು ಮಾಡಿ, ನಾವು ಒಳಗೊಳಗಿಂದಲೇ ನಿಮಗೆ ಸಪೋರ್ಟ್ ಮಾಡ್ತೀವಿ, ಇಬ್ರು ಸೇರ್ಕೊಂಡು ಭಾರತನ ಗೆದ್ದು ಬಿಡೋಣ ಅಂತ ಮೆಸೇಜ್ ಕಳಿಸಿದ್ಲಂತೆ. ನಮ್ಮ ಏಜೆನ್ಸಿಗಳು ಸೋಷಿಯಲ್ ಮೀಡಿಯಾನ ಕೂಡ ಟ್ರ್ಯಾಕ್ ಮಾಡ್ತಾ ಇರ್ತವೆ. ಇವಳ ಬಗ್ಗೆನೂ ಗೊತ್ತಾಯ್ತು. ಬೇರಿನ್ಯಾವುದೋ ಪ್ರಕರಣದಲ್ಲಿ ಒಂದಷ್ಟು ಜನ ಅರೆಸ್ಟ್ ಕೂಡ ಆದ್ರು. ಅವರು ಇವಳ ಬಗ್ಗೆ ಬಾಯ್ಬಿಟ್ರು. ಬೇರೆ ರಾಜ್ಯದ ಪೊಲೀಸರು ನಮ್ಮಲ್ಲಿಗೆ ಬಂದು ಅವಳನ್ನ ಎತ್ತಾಕೊಂಡು ಹೋದ್ರು. ಇದೇ ರೀತಿ ಮತ್ತೊಬ್ಬ ಸಿಕ್ಕಿ ಬಿದ್ದಿದ್ದಾನೆ. ಅವನ ಸೋಷಿಯಲ್ ಮೀಡಿಯಾ ಆಕ್ಟಿವಿಟಿಗಳ ಮೇಲೆ ಕಳೆದ ಒಂದು ತಿಂಗಳಿಂದ ಕಣ್ಣಿಟ್ಕೊಂಡು ಕೂತಿದ್ದ ಪೊಲೀಸರು ಈಗ ಅವನನ್ನು ವಶಕ್ಕೆ ತಗೊಂಡಿದ್ದಾರೆ. ಅವನು ತನ್ನನ್ನು ತಾನು ಪಾಕ್ ವಿರುದ್ಧದ ಹೋರಾಟಗಾರ ಅಂತ ಹೇಳ್ಕೊಂಡಿದ್ದಾನೆ. ಪಾಕ್ ಸೇನೆಯ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ TTP ಅಂದ್ರೆ ತೆಹರಿಕಿ ತಾಲಿಬಾನ್ ಪಾಕಿಸ್ತಾನ್ ಸಂಘಟನೆಯನ್ನ ಅವನು ಆಯ್ಕೆ ಮಾಡ್ಕೊಂಡಿದ್ದಾನೆ. ಅಲ್ಲಿ ತರಬೇತಿ ಪಡೆಯೋದಕ್ಕೆ ಆಫ್ಘನಿಸ್ತಾನಕ್ಕೆ ಹೋಗಬೇಕು ಅಂತ ಪ್ಲಾನ್ ಕೂಡ ಮಾಡ್ತಾ ಇದ್ನಂತೆ. ಅಷ್ಟರಲ್ಲೇ ಪೊಲೀಸರ ಕೈ ಅವನ ಹೆಗಲ ಮೇಲೆ ಬಿದ್ದಿದೆ. ಗೆಳೆಯರೆ, ಕೇಳೋದಕ್ಕೊಂಥರ ವಿಚಿತ್ರ ಅನ್ನಿಸ್ತಾ ಇರೋ ಈ ಕಥೆಯ ನಾಯಕ ಪಶ್ಚಿಮ ಬಂಗಾಳದ ನಾರ್ತ್ 24 ಪರಗಣ ಜಿಲ್ಲೆಯ ಅಸ್ಫುಲ್ಲಾ ಮಲಿಕ್. 25 ವರ್ಷದ ಈ ಮಲಿಕ್ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. ಹೀಗಿದ್ದಾಗಲೇ ಅವನಿಗೆ ಸಾಮಾಜಿಕ ಜಾಲತಾಣದಲ್ಲಿ TTPಯ ನಂಟು ಶುರುವಾಯಿತು. ಅವನು ತಾಲಿಬಾನ್ನ ಸಿದ್ಧಾಂತ, ಶರಿಯಾ ಕಾನೂನುಗಳು ಇವುಗಳಿಂದ ತುಂಬಾ ಇಂಪ್ರೆಸ್ ಕೂಡ ಆದ, ಇನ್ಫ್ಲೂಯೆನ್ಸ್ಗೊಳಗಾದ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ TTPಯ ವಿಷಯಗಳನ್ನ ಶೇರ್ ಮಾಡ್ತಾ ಇದ್ದ. ಅಷ್ಟಕ್ಕೆ ನಿಲ್ಲಿಲ್ಲ. ಆಫ್ಘನಿಸ್ತಾನ ಮೂಲದ ಇಮ್ರಾನ್ ಅಹಿಂದರ್ ಅನ್ನೋ ವ್ಯಕ್ತಿಯ ಜೊತೆ ಇವನ ಸಂಪರ್ಕ ಶುರುವಾಯಿತು. ಇದೆಲ್ಲವನ್ನ ಒಂದು ತಿಂಗಳಿಂದ ಗಮನಿಸ್ತಾ ಇದ್ದ ಪೊಲೀಸರು ಅವನನ್ನ ಎತ್ತಾಕೊಂಡು ಹೋಗಿದ್ದಾರೆ. ಅವನ ಜೊತೆಲೇ ಇದ್ದ ಇನ್ನೊಬ್ಬ ಎಸ್ಕೇಪ್ ಆಗಿದ್ದಾನೆ. ಅವನನ್ನು ಹುಡುಕೋ ಕೆಲಸ ಕೂಡ ನಡೀತಾ ಇದೆ. ಸೊ ಹೀಗೆ ಮಲಿಕ್ನನ್ನ ಹಿಡ್ಕೊಂಡು ಬಂದ ಪೊಲೀಸರು ಸಿಂಪಲ್ ಆಗಿ ಅವನು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅವನು ತನಗೆ ಪಾಕಿಸ್ತಾನದ ವಿರುದ್ಧ ಇರೋ ದ್ವೇಷದ ಕಥೆಯನ್ನ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾನೆ. ಪಾಕಿಸ್ತಾನದಲ್ಲಿನ ಸೈನ್ಯ ಅಲ್ಲಿನ ಮುಸ್ಲಿಮರ ಮೇಲೆ ಅನಾಗರಿಕ ದಾಳಿಗಳನ್ನ ಮಾಡ್ತಾ ಇದೆಯಂತೆ. ಮಸೀದಿಗಳನ್ನ ಹಾಳು ಮಾಡೋದ್ರ ಜೊತೆಗೆ ಇಸ್ರೇಲ್ ವಿರುದ್ಧ ಕಠಿಣ ನಿಲುವನ್ನ ತಗೊಳ್ಳೋದ್ರಲ್ಲಿ ಪಾಕಿಸ್ತಾನ ವಿಫಲ ಆಗಿದೆಯಂತೆ. ಆಸಿಮ್ ಮುನೀರ್ ಅಮೆರಿಕದ ಮಾತು ಕೇಳ್ಕೊಂಡು ಇಸ್ರೇಲಿಗೆ ಸಹಾಯ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಇದು ಇಸ್ಲಾಂಗೆ ಮಾಡ್ತಾ ಇರೋ ದ್ರೋಹ. ಹೀಗಾಗಿ ತನಗೆ ಪಾಕ್ ಸೇನೆಯ ವಿರುದ್ಧ ಸಿಕ್ಕಾಪಟ್ಟೆ ಸಿಟ್ಟು ಅಂತ ಹೇಳಿರೋ ಮಲಿಕ್ ಪಾಕಿಸ್ತಾನದ ಸೇನೆಯ ಮೇಲೆ ದಾಳಿ ಮಾಡೋದಕ್ಕೆ TTP ಸೇರ್ಬೇಕು ಅಂತ ಅಂದ್ಕೊಂಡಿದ್ದೆ ಅನ್ನೋ ವಿಷಯನ ಕೂಡ ಅಲ್ಲಿ ಬಾಯ್ಬಿಟ್ಟಿದ್ದಾನೆ. ಇನ್ನು ದಾಳಿ ಮಾಡೋದೇನು ಸುಲಭನೇ, ಅದಕ್ಕೆ ಟ್ರೈನಿಂಗ್ ಬೇಕಲ್ಲ. ಅದಕ್ಕಾಗಿ ಅವನು ಆಫ್ಘನಿಸ್ತಾನಕ್ಕೆ ಹೋಗಿ ಅಲ್ಲಿ ಟ್ರೈನಿಂಗ್ ತಗೊಂಡು ಆ ನಂತರ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ದಾಳಿ ಮಾಡೋ ಪ್ಲಾನ್ ಅನ್ನ ಮಾಡಿದ್ನಂತೆ. ಅದಕ್ಕಾಗಿ ಈಗಾಗಲೇ ಪಾಸ್ಪೋರ್ಟ್ ಮಾಡಿಸ್ಕೊಂಡಿದ್ದ ಮಲಿಕ್ ವೀಸಾಗೆ ಕೂಡ ಅಪ್ಲೈ ಮಾಡಿದ್ನಂತೆ. ಆದ್ರೆ ಅವನಿಗೆ ಆಫ್ಘನಿಸ್ತಾನದ ವೀಸಾ ಸಿಗಲಿಲ್ಲ. ಅವನು ಆಫ್ಘನ್ಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಂತ ಅವನ ಆಫ್ಘನ್ ಸಂಪರ್ಕ ಕಟ್ ಆಗಿತ್ತು ಅಂದ್ಕೋಬೇಡಿ. ಸೋಷಿಯಲ್ ಮೀಡಿಯಾ ಮೂಲಕ ಅವನು ಆಫ್ಘನಿಸ್ತಾನದಲ್ಲಿನ TTPಯ ಹ್ಯಾಂಡ್ಲರ್ಗಳ ಸಂಪರ್ಕದಲ್ಲೇ ಇದ್ದ ಅನ್ನೋ ಮಾಹಿತಿ ಕೂಡ ಅಲ್ಲಿ ಹೊರಬೀಳ್ತಾ ಇದೆ. ಅಲ್ಲ, ಅವನು ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ತಯಾರಾಗ್ತಾ ಇದ್ರೆ ಅವನನ್ನ ನಮ್ಮ ಪೊಲೀಸರು ಅರೆಸ್ಟ್ ಯಾಕೆ ಮಾಡಬೇಕು? ಬಿಟ್ಟು ಕಳುಹಿಸಿದ್ರೆ ಅಥವಾ ಇವರೇ ಕರ್ಕೊಂಡು ಹೋಗಿ ಅಲ್ಲೆಲ್ಲಾದ್ರೂ ಆಫ್ಘನಿಸ್ತಾನದ ಗಡಿ ಹತ್ರ ಬಿಟ್ಟು ಬಂದ್ಬಿಟ್ಟಿದ್ರೆ ಅಲ್ಲಿಗೆ ಹೋಗಿ ಇವನು ಏನೋ ಮಾಡ್ಕೋತಾ ಇದ್ದ ಅಲ್ವಾ? ಗೆಳೆಯರೆ, ಈ ಉಗ್ರರ ವಿಷಯದಲ್ಲಿ ಹಾಗೆ ಅಂದ್ಕೊಳ್ಳೋದು ತಪ್ಪಾಗುತ್ತೆ.
ಅವನು ಪಾಕಿಸ್ತಾನದ ಸೇನೆಯ ಮೇಲೆ ಸಿಟ್ಟು ಮಾಡ್ಕೊಂಡಿರೋದು ಅವರು ಇಸ್ಲಾಂಗೆ ದ್ರೋಹ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಹೊರತು ಭಾರತಕ್ಕೆ ಅವರು ಶತ್ರುಗಳು ಅಂತಲ್ಲ. ಇನ್ ಯಾವ ಮನುಷ್ಯ ಮತದ ಆಧಾರದ ಮೇಲೆ ಯಾರನ್ನೋ ದ್ವೇಷ ಮಾಡ್ತಾನೆ, ಇನ್ಯಾರನ್ನೋ ಪ್ರೀತಿ ಮಾಡ್ತಾನೆ ಅಂದ್ರೆ ಅವನು ನಾಳೆ ಕೂಡ ಹಿಂಗೆ ಇರ್ತಾನೆ ಅಂತೇನಲ್ಲ. ಆಫ್ಘನಿಸ್ತಾನದಲ್ಲಿ ಟ್ರೈನಿಂಗ್ ತಗೊಂಡು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಮತ್ತಿನ್ಯಾರದ್ದೋ ಇನ್ಫ್ಲೂಯೆನ್ಸ್ಗೆ ತುತ್ತಾಗಿ ಮತ್ತಲ್ಲಿಂದ ಭಾರತಕ್ಕೆ ವಾಪಸ್ ಬಂದು ಭಾರತದ ವಿರುದ್ಧ ಅವನು ಕೆಲಸ ಮಾಡೋದಿಲ್ಲ ಅಂತ ಹೇಳೋದು ಹೇಗೆ? ಇಸ್ಲಾಮಿನ ಕಾರಣಕ್ಕೆ ಪಾಕಿಸ್ತಾನದ ಸೇನೆಯ ಮೇಲೆ ದಾಳಿ ಮಾಡಬೇಕು ಅಂದ್ಕೊಳ್ಳೋನು ನಾಳೆ ಭಾರತದಲ್ಲಿ ಕಾಫಿರರ ವಿರುದ್ಧದ ದುಷ್ಕೃತ್ಯಗಳಿಗೆ ಇವನು ಮುಂದಾಗೋದಿಲ್ಲ ಅಂತ ನಂಬೋದು ಹೇಗೆ? ಈಗ ಪಾಕಿಸ್ತಾನದಲ್ಲೇ ನೋಡಿ, ಅವ್ರು ಸಾಕಿರೋ ಉಗ್ರರು ಇವತ್ತು ಅವರಿಗೆ ಶತ್ರುಗಳಾಗ್ತಾ ಇದ್ದಾರೆ. ಹೀಗಾಗಿ ಇವನನ್ನ ನಮ್ಮ ಬೆಂಗಳೂರಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಇತ್ತೀಚೆಗೆ ನಮ್ಮಲ್ಲಿ ಇಸ್ಲಾಮಿಕ್ ಉಗ್ರವಾದ ಅನ್ನೋದು ಸೈಲೆಂಟ್ ಆಗಿ ಬೆಳೀತಲೂ ಇದೆ ಮತ್ತು ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಇಲ್ಲಿ ಸಾಕಷ್ಟು ಜನ ಬಂದು ಅಡಗಿ ಕೂತಿದ್ದಾರೆ. ನಾವು ಕೂಡ ನಮ್ಮಲ್ಲಿ ಕೆಲಸ ಮಾಡೋರನ್ನ ಉತ್ತರ ಭಾರತದಿಂದ ಬಂದವರು ಅಂತ ಅಂದುಕೊಂಡು ಬಿಡ್ತೀವಿ. ಆದ್ರೆ ಎಷ್ಟು ಜನ ಬಾಂಗ್ಲಾದೇಶಿಗಳಿದ್ದಾರೆ, ಎಷ್ಟು ಪಾಕಿಸ್ತಾನಿಗಳಿದ್ದಾರೆ ಅನ್ನೋದು ನಮಗೆ ಗೊತ್ತೂ ಕೂಡ ಆಗೋದಿಲ್ಲ. ಕರ್ನಾಟಕ ಒಂದರಲ್ಲೇ ಸುಮಾರು 19 ಲಕ್ಷಕ್ಕೂ ಅಧಿಕ ಬಾಂಗ್ಲಾದೇಶಿಯರಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಇನ್ನು ನಮ್ಮ ಪೊಲೀಸರು ಬಾಂಗ್ಲಾದೇಶಿಗಳನ್ನ ಹುಡುಕೋದು ಬಿಟ್ಟು ಯಾರು ಬಾಂಗ್ಲಾದೇಶಿಗಳಿದ್ದಾರೆ ಅನ್ನೋ ಮಾಹಿತಿಯನ್ನ ಪೊಲೀಸರಿಗೆ ಕೊಡೋದಿಕ್ ಹೋಗ್ತಾರೋ ಅಂಥವರ ಮೇಲೆ ಪ್ರಕರಣಗಳನ್ನ ದಾಖಲಿಸ್ತಾ ಹೋಗ್ತಾ ಇದ್ದಾರೆ. ಪಾಪ ಬಿಡಿ, ಅವರು ಸೂರ್ಯಕಾಂತಿ ಹೂವಿದ್ದಂಗೆ ಪವರ್ ಸೆಂಟ್ರಲ್ಲಿ ಯಾರು ಕೂತಿರ್ತಾರೆ ಅವ್ರು ಏನು ಹೇಳ್ತಾರೋ ಅದನ್ನ ನಮ್ಮ ಪೊಲೀಸರು ಫಾಲೋ ಮಾಡ್ತಾರೆ. ಅವರನ್ನ ಅನ್ನೋದ್ರಲ್ಲಿ ಅರ್ಥನೂ ಇಲ್ಲ. ಈಗ ನೋಡಿ, ನಿನ್ನೆ ಭಾರತ 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ಕೊಳ್ತಾ ಇತ್ತಾ, ಆ ಸಂದರ್ಭದಲ್ಲೇ ಪಶ್ಚಿಮ ಬಂಗಾಳದ ಕೋಲ್ಕತಾದಲ್ಲಿ ಅಡಗಿದ್ದ ಪಾಕ್ ಮೂಲದ ಪ್ರಜೆಯೊಬ್ಬನನ್ನ ಅಲ್ಲಿನ STF ಅರೆಸ್ಟ್ ಮಾಡಿದೆ. ಬಂಧಿತನನ್ನ ರಾಣಾ ರೌಫ್ ಅಲಿಯಾಸ್ ವಹಾಬ್ ಆಲಂ ಅಂತ ಗುರುತಿಸಲಾಗಿದೆ. ಇವನು ಪಾಕಿಸ್ತಾನದ ಫೈಜಾಬಾದ್ನ ನಿವಾಸಿಯಾಗಿದ್ದು ಕೋಲ್ಕತಾದ ತೋಪ್ಸಿಯಾ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದ. ಅವನಿಗೆ ISIನ ನಂಟಿತ್ತು. 6 ಬಾರಿ ನೇಪಾಳದ ಮೂಲಕ ಭಾರತಕ್ಕೆ ಬಂದು ಹೋಗಿ ಮಾಡಿರೋ ದಾಖಲೆಗಳು ಅವನ ಹತ್ರ ಸಿಕ್ಕಿವೆ. ಇನ್ನು ಇವನು ಕೋಲ್ಕತಾದಿಂದ ಬಾಂಗ್ಲಾದೇಶಕ್ಕೆ ಹೋಗೋದಿಕ್ಕೆ ಸಿದ್ಧ ಆಗ್ತಾ ಇದ್ದ. ಅಷ್ಟರಲ್ಲೇ ಇವನ ಬಗ್ಗೆ ಮಾಹಿತಿ ಸಿಕ್ತು. ಇವನನ್ನ ನಾರ್ತ್ 24 ಪರಗಣ ಜಿಲ್ಲೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಒಂದ್ ವೇಳೆ ಇವನಲ್ಲಿ ಮಿಸ್ ಆಗ್ಬಿಟ್ಟಿದ್ರೆ ಹಬ್ರಾ ಗಡಿ ಮೂಲಕ ಬಾಂಗ್ಲಾಕ್ ಹೋಗ್ಬಿಡ್ತಾ ಇದ್ದ. ಅಲ್ಲಿಂದ ಇನ್ನೊಮ್ಮೆ ಮತ್ತಿನ್ಯಾವುದೋ ಗಡಿಯಿಂದ ಭಾರತಕ್ಕೆ ಮತ್ತೆ ಬರೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದ. ಇನ್ನು ವಿಚಿತ್ರ ಏನ್ ಗೊತ್ತಾ, ಇವನ ಬಳಿ ಕೂಡ ಭಾರತದ ಆಧಾರ್ ಕಾರ್ಡು, ವೋಟರ್ ಕಾರ್ಡುಗಳು ಸಿಕ್ಕಿವೆ. ಅವುಗಳ ಪರಿಶೀಲನೆ ಆಗ್ತಾ ಇದೆ. ಇಲ್ಲಿ ಬಂಧಿತ ರಾಣಾ ತನ್ನ ಪುರಾಣವನ್ನ ಬಿಚ್ಚಿಟ್ಟಿದ್ದಾನೆ. 12 ವರ್ಷಗಳ ಹಿಂದೆ ಇವನು ಪಾಕಿಸ್ತಾನದಿಂದ ಕಾಠ್ಮಂಡುಗೆ ಬಂದಂತೆ. ಇವನೊಬ್ಬ ಕುಶಲಕರ್ಮಿಯಾಗಿದ್ದು ಮರಗೆಲಸದಲ್ಲಿ ನೈಪುಣ್ಯತೆಯನ್ನ ಹೊಂದಿದ್ದ. ಹೀಗಾಗಿ ಕೋಲ್ಕತಾದ ತೋಪ್ಸಿ ಪ್ರದೇಶದ ಫರ್ನಿಚರ್ ವ್ಯಾಪಾರಿ MD ಇಜಾಜ್ ಅನ್ನೋನ ಸಂಪರ್ಕಕ್ಕೆ ಇವನು ಬಂದ. ಆ ನಂತರ ಈ ಇಜಾಜ್ ಇವನನ್ನ ಕೋಲ್ಕತಾಗೆ ಕರ್ಕೊಂಡು ಬಂದು ಅಲ್ಲಿ ಸೆಟ್ಲ್ ಮಾಡಿದಾನೆ. ಈ ಇಜಾಜೆ ಇವನಿಗೆ ನಕಲಿ ಐಡೆಂಟಿಟಿ ಕಾರ್ಡ್ಗಳನ್ನ ಮಾಡಿಸಿಕೊಟ್ಟಿದ್ದ ಅನ್ನೋ ಮಾಹಿತಿಯನ್ನ ರೌಫ್ ಹೊರ ಹಾಕ್ತಾ ಇದ್ದಾನೆ. ಹಾಗೆ ನೋಡಿದ್ರೆ ಇಲ್ಲಿ ಕಠಿಣ ಶಿಕ್ಷೆ ಆಗಬೇಕಾಗಿರೋದು ಈ ರೌಫ್ಗಲ್ಲ, ಬದಲಾಗಿ ಇವನನ್ನ ಕರ್ಕೊಂಡು ಬಂದು ಇವನಿಗೆ ನಕಲಿ ಆಧಾರ್ ಕಾರ್ಡು, ವೋಟರ್ ಕಾರ್ಡು ಇವುಗಳನ್ನೆಲ್ಲ ಮಾಡಿಸಿಕೊಟ್ಟಿದ್ನಲ್ಲ MD ಇಜಾಜು, ಅವನಿಗೆ ಶಿಕ್ಷೆ ಆಗಬೇಕು. ನಮ್ಮಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ತರದ ದ್ರೋಹಿಗಳಿದ್ದಾರೆ. ಇವರು ಅಕ್ರಮ ಬಾಂಗ್ಲಾದೇಶಿ, ಪಾಕಿಸ್ತಾನಿ ಯಾವನು ಬೇಕಾದರೂ ಆಗಿರಲಿ, ಅವನಿಂದ ನಾಕಾಣಿ ಲಾಭ ಬರುತ್ತೆ ಅನ್ಸಿದ್ರೆ ಅಥವಾ ಅವನು ತಮ್ಮ ಮತಕ್ಕೆ ಸೇರಿದವನು ಅನ್ನಿಸ್ಬಿಟ್ರೆ ಅವನನ್ನ ಕರ್ಕೊಂಡು ಹೋಗಿ ತಮ್ಮ ಮನೆಗಳಲ್ಲೇ ಆಶ್ರಯ ಕೊಟ್ಟು ಅವನಿಗೆ ಬೇಕಾದ ಎಲ್ಲ ದಾಖಲೆಗಳನ್ನು ಮಾಡಿಸಿಕೊಟ್ಟು ಬಿಡ್ತಾರೆ. ಅಂಥ ದ್ರೋಹಿಗಳನ್ನ ಮಟ್ಟ ಹಾಕದೇ ಇದ್ರೆ ಅಕ್ರಮ ವಲಸಿಗರು, ಭಯೋತ್ಪಾದನೆಯ ಸಮಸ್ಯೆ ಇವು ಈ ದೇಶದಲ್ಲಿ ಕಡಿಮೆ ಆಗೋದಿಲ್ಲ. ಇನ್ನು ಈ ರೌಫ್ ನನ್ನ ಬಂಧಿಸೋದಿಕ್ಕೂ ಮೊದಲು ಕಳೆದ ಜುಲೈ 30ನೇ ತಾರೀಕು ಪಶ್ಚಿಮ ಬಂಗಾಳದ ಪೊಲೀಸರು ಹಮೀಮ್ ಮೊಂಡಲ್ ಅನ್ನೋನನ್ನ ಅರೆಸ್ಟ್ ಮಾಡಿದ್ರು. ಈ ಹಮೀಮ್ ಐಸಿಸ್ ಹಾಗೂ ಜೈಷ್ ಸಂಘಟನೆಯ ಸಂಪರ್ಕದಲ್ಲಿದ್ದ. ಬಂಗಾಳದ ಪೂರ್ವ ಬರ್ದಾಮನ್ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದ. ಖಚಿತ ಬೇಹುಗಾರಿಕಾ ಮಾಹಿತಿಯ ಮೇರೆಗೆ ಇವನನ್ನ ಅರೆಸ್ಟ್ ಮಾಡಲಾಗಿದೆ. ಈ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಜೈಷ್ ಸಂಘಟನೆ ಮತ್ತು ISI ಆಳವಾಗಿ ಬೇರೂರಿರುವುದು ಗೊತ್ತಾಗ್ತಾ ಇದೆ. ಹಾಗೆ ಶಾಜಾದ್ ಬಟ್ಟಿ ಗ್ಯಾಂಗ್ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋ ಸುಳಿವು ಸಿಕ್ಕಿದೆ. ಇಲ್ಲಿ ಹಮೀಮ್ನ ಅಸೋಸಿಯೇಟ್ ಹಾಗೂ ಗರ್ಲ್ ಫ್ರೆಂಡ್ ಕೂಡ ಆಗಿರುವ ಜಾರ್ಖಂಡ್ ಮೂಲದ ಅರ್ಪಿತಾ ಸರ್ಕಾರ್ ಅನ್ನೋ ಯುವತಿಯನ್ನ ಹಾಗೆ ಆದಿತ್ಯ ಸಿಂಗ್ ಅನ್ನೋನನ್ನ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಇನ್ನೂ 3ರನ್ನ ಅರೆಸ್ಟ್ ಮಾಡಲಾಗಿದ್ದು ಅವರು ISIಗಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಪಾಕಿಸ್ತಾನಿ ಬೇಹುಗಾರಿಕಾ ಏಜೆನ್ಸಿಗೆ ಭಾರತದ ಸಿಮ್ಗಳನ್ನ ಸ್ಮಗ್ಲ್ ಮಾಡ್ತಾ ಇದ್ದ ಆರೋಪವನ್ನು ಕೂಡ ಈ ಬಂಧಿತರು ಎದುರಿಸ್ತಾ ಇದ್ದಾರೆ. ಅವರನ್ನ ರಶೀದುಲ್ ಹಕ್, ನೂರ್ ನಾಸಿರುದ್ದೀನ್ ಆಲಿ ಮತ್ತು ಶಫೀಕುಲ್ ಇಸ್ಲಾಂ ಅಂತ ಗುರುತಿಸಲಾಗಿದೆ. ಇವರು ಭಾರತದಲ್ಲಿ ISIನ ಅಂಡರ್ ಕವರ್ ಏಜೆಂಟರಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇವೆ.
ಇನ್ನು ಉತ್ತರ ಪ್ರದೇಶದ ಬಲರಾಂಪುರದ ನಿವಾಸಿ ಶಹರೋಜ್ ಅಹ್ಮದ್ ಅನ್ನೋನನ್ನ ಕೂಡ ಬಂಧಿಸಲಾಗಿದೆ. ಇವನು ISIಗೆ ನೆರವು ಕೊಡ್ತಾ ಇದ್ದ ಅನ್ನೋ ಆರೋಪವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇವನು ಕೂಡ ಶಹಜಾದ್ ಭಟ್ಟಿ ಗ್ಯಾಂಗ್ ನ ಸದಸ್ಯ ಅನ್ನೋದು ಗೊತ್ತಾಗಿದೆ. ವಿಚಿತ್ರ ಏನ್ ಗೊತ್ತಾ, ಈ ಶಹರೋಜ್ ಕೂಡ ಸಿಕ್ಕಿ ಬಿದ್ದಿರೋದು ಸೋಷಿಯಲ್ ಮೀಡಿಯಾದಿಂದಲೇ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ರೇವ್ ಶೂಟರ್ಸ್ ವಾಂಟೆಡ್ ಅನ್ನೋ ಒಂದು ಪೋಸ್ಟ್ ಕಾಣಿಸ್ತಂತೆ. ಅದಕ್ಕೆ ಈ ಶಹರೋಜ್ ರಿಪ್ಲೈ ಮಾಡಿದ್ನಂತೆ. ಅದು ಅವನು ಕೊಟ್ಟ ರಿಪ್ಲೈ ಏನು, ನನಗಿಂತ ಬ್ರೇವ್ ಶೂಟರ್ ಇನ್ಯಾರಿದ್ದಾರೆ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ. ಆ ಪೋಸ್ಟ್ ಮಾಡಿದ್ದವರು ಇವನ್ ಜೊತೆ ಸಂಭಾಷಣೆಯನ್ನ ಶುರು ಮಾಡಿದ್ದಾರೆ. ಮೊದಲಿಗೆ ಫೇಸ್ಬುಕ್ ನ ಮೆಸೆಂಜರ್ ಮೂಲಕ ಶುರುವಾದ ಮಾತುಕತೆ ಆ ನಂತರ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳನ್ನ ತಲುಪಿದೆ. ಇವನು ಮುಂಬೈಯಲ್ಲಿ ವಾಸ ಮಾಡ್ತಾ ಇದ್ದ. ಅರೆಸ್ಟ್ ಆಗೋ 2 ದಿನಗಳ ಮುಂಚೆ ಅಷ್ಟೇ ಬಲರಾಂಪುರಕ್ಕೆ ಬಂದಿದ್ದ. ಇದಲ್ಲದೆ ಮುಂಬೈಯಲ್ಲಿದ್ದಾಗಲೇ ದೇಶ ವಿರೋಧಿ ಚಟುವಟಿಕೆಗಳಿಗೆ 5,000 ರೂಪಾಯಿಯಷ್ಟು ಹಣವನ್ನ ದೇಣಿಗೆಯಾಗಿ ಕೊಟ್ಟಿದ್ದ ಅನ್ನೋ ವಿಷಯ ಕೂಡ ಬಹಿರಂಗಗೊಂಡಿದೆ. ಅವನ ವಿರುದ್ಧ BNS ಅಡಿಯಲ್ಲಿ ಕೇಸು ದಾಖಲಿಸಲಾಗಿದೆ. ಇನ್ನು ಅದೇ ರೀತಿ ಜೂನ್ 15ನೇ ತಾರೀಕು ದೆಹಲಿಯಲ್ಲಿ 7 ಮಂದಿ ISI ಪ್ರೇರಿತ ಭಯೋತ್ಪಾದಕರ ತಂಡವನ್ನ ಬಂಧಿಸಲಾಗಿದೆ. ದೆಹಲಿಯ ಈಸ್ಟರ್ನ್ ರೇಂಜ್ ಸ್ಪೆಷಲ್ ಟೀಮ್ ಈ ಕಾರ್ಯಾಚರಣೆಯನ್ನು ಮಾಡಿದ್ದು, ಈ ಗ್ಯಾಂಗ್ ಪಾಕಿಸ್ತಾನದ ISI ಹೇಳಿದ ಹಾಗೆ ಭಯೋತ್ಪಾದಕ ಕೃತ್ಯಗಳನ್ನು ಮಾಡೋದಕ್ಕೆ, ಡ್ರಗ್ಸ್ ಸಪ್ಲೈ ಮಾಡೋದಕ್ಕೆ ಹಾಗೂ ಭಾರತದ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನ ಕೊಡೋದಕ್ಕೆ ಬಳಕೆ ಆಗ್ತಾ ಇತ್ತಂತೆ. ವಿಚಿತ್ರ ಅಂದ್ರೆ ಇಲ್ಲಿ ಕೂಡ ಶಹಜಾದ್ ಭಟ್ಟಿಯ ನೆರಳೆ ಕಾಣ್ತಾ ಇದೆ. ಗೆಳೆಯರೆ, ಶಹಜಾದ್ ಭಟ್ಟಿ ಯಾರು ಅನ್ನೋ ಬಗ್ಗೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ವಿವರವಾಗಿ ನಿಮಗೆ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಈ ಬಂಧಿತರನ್ನ ಅನಾಸ್, ಮೋಹಿತ್, ದೀಪಕ್, ಆರಿಫ್, ಕರಣ್ ಬೀರ್ ಸಿಂಗ್, ಶಬೀರ್ ಹಾಗೂ ಜತನ್ ಅಂತ ಗುರುತಿಸಲಾಗಿದೆ. ಈ ಭಟ್ಟಿ ಗ್ಯಾಂಗ್ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಆಪರೇಷನ್ ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇವೆ. ಒಟ್ಟಲ್ಲಿ ಪಾಕಿಸ್ತಾನ ಭಾರತದಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನ ಮಾಡಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆದರೆ ನಮ್ಮ ಏಜೆನ್ಸಿಗಳು ಅದೆಲ್ಲವನ್ನ ನಿಷ್ಕ್ರಿಯ ಮಾಡ್ತಾ ಹೋಗ್ತಾ ಇವೆ. ಉಗ್ರರನ್ನ ಮಟ್ಟ ಹಾಕುವ ಕೆಲಸದಲ್ಲಿ ನಮ್ಮ ಏಜೆನ್ಸಿಗಳಿಗೆ, ಪೊಲೀಸರಿಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.